показывать на этой неделе до 8 плюс 9 градусов. Стоять! Иди сюда! ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಪ್ರಪಂಚದಲ್ಲಿ ನಮ್ಮ ಸುತ್ತಮುತ್ತ ಇರೋ ಸಮಾಜದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳಲು ನಾವು ಪ್ರತಿದಿನ ನ್ಯೂಸ್ ಚಾನೆಲ್ಸ್ನ ನೋಡ್ತೇವೆ. ಆದರೆ ಈ ನ್ಯೂಸ್ ಚಾನೆಲ್ಗಳಲ್ಲಿ ಕೆಲವೊಮ್ಮೆ ವಿಚಿತ್ರವಾದ ಫನ್ನಿಯಾದ ಘಟನೆಗಳು ನಡೆದು ಬಿಡ್ತವೆ. ಆ ರೀತಿ ಲೈವ್ ನ್ಯೂಸ್ ಚಾನೆಲ್ ಅಲ್ಲಿ ರೆಕಾರ್ಡ್ ಆದ ಕೆಲವೊಂದು ಫನ್ನಿ ಘಟನೆಗಳನ್ನ ಹಾಗೂ ಕ್ಯಾಮ್ರಾದಲ್ಲಿ ಸೆರೆಯಾದ ಕೆಲವೊಂದು ಅಮೇಜಿಂಗ್ ವಿಡಿಯೋಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಪಾರ್ಟ್ 1 ವಿಡಿಯೋ ಆಗಿದ್ದು, ಇದೇ ರೀತಿ ಪಾರ್ಟ್ 2 ವಿಡಿಯೋ ಬೇಕಿದ್ರೆ ಕಾಮೆಂಟ್ಸ್ ನಲ್ಲಿ ಪಾರ್ಟ್ 2 ಅಂತ ಟೈಪ್ ಮಾಡಿ. ಸಾಮಾನ್ಯವಾಗಿ ನ್ಯೂಸ್ ರಿಪೋರ್ಟರ್ಸ್ ಟಿವಿಯಲ್ಲಿ ಒಳ್ಳೆ ಬಟ್ಟೆ ಹಾಕೊಂಡು ರೆಡಿಯಾಗಿ ಈ ರೀತಿ ಕೂತಿರ್ತಾರೆ. ಆದ್ರೆ ಇಲ್ಲೊಬ್ಬ ರಿಪೋರ್ಟರ್ ಮೇಲೆ ಕೋಟ್ ಹಾಕೊಂಡು ಕೆಳಗಡೆ ಯಾರಿಗೂ ಕಾಣಿಸೋದಿಲ್ಲ ಬಿಡು ಅಂತ ಪ್ಯಾಂಟ್ ಹಾಕೊಳ್ಳೋದೇನೆ ಬಂದು ಬಿಡ್ತಾನೆ. ಆದ್ರೆ ತನ್ನ ಕ್ಯಾಮ್ರಾನ ಸರಿಯಾಗಿ ಸೆಟ್ ಮಾಡ್ಕೊಳ್ಳೋದನ್ನ ಮರೆತು ಬಿಡ್ತಾನೆ. ಇದರಿಂದ ಎಲ್ಲಾನು ಲೈವ್ ಚಾನೆಲ್ ಅಲ್ಲೇ ಟೆಲಿಕಾಸ್ಟ್ ಆಗಿ ಬಿಡುತ್ತೆ. ಆದ್ರೆ ಸದ್ಯ ಈತ ಕನಿಷ್ಠ ಚಡ್ಡಿಯಾದ್ರೂ ಹಾಕೊಂಡಿರ್ತಾನೆ. ಒಂದ್ ವೇಳೆ ಅದನ್ನು ಹಾಕೊಂಡಿರ್ಲಿಲ್ಲ ಅಂದ್ರೆ ಅದು ಏನಾಗ್ತಿತ್ತೋ ಏನೋ. ಇಲ್ಲಿ ಮತ್ತೊಂದು ವಿಷಯ ಏನಂದ್ರೆ, ಈ ಲೈವ್ ಮುಗಿಯೋವರೆಗೂ ಕೂಡ ಈತನಿಗೆ ಈ ವಿಷಯ ಗೊತ್ತಿರೋದಿಲ್ಲ. ಲೈವ್ ಮುಗಿದ ಮೇಲೆ ಟ್ವಿಟರ್ ಅಲ್ಲಿ ಯಾರೋ ಈ ವಿಡಿಯೋನ ಪೋಸ್ಟ್ ಮಾಡಿರ್ತಾರೆ. ಆಗ ಈತನಿಗೆ ಗೊತ್ತಾಗುತ್ತೆ ತಾನು ಲೈವ್ ಅಲ್ಲಿ ಫ್ರೀ ಶೋ ಕೊಟ್ಟಿದ್ದೇನೆ ಅಂತ. ರಾಜಧಾನಿ ಡೆಲ್ಲಿಯಲ್ಲಿ ಮಹಿಳೆಯರಿಗೆ ಎಷ್ಟು ಸೇಫ್ಟಿ ಇದೆ ಅನ್ನೋ ವಿಷಯ ನಮ್ಗೆಲ್ರಿಗೂ ಗೊತ್ತು. ನಿರ್ಭಯಾ ಘಟನೆ ನಡೆದ ಮೇಲೆ ಆಜ್ ತಕ್ ಅನ್ನೋ ನ್ಯೂಸ್ ಚಾನೆಲ್ಗೆ ಸೇರಿದ ಈ ರಿಪೋರ್ಟರ್ ಮಹಿಳೆಯರ ಭದ್ರತೆಯ ಬಗ್ಗೆ ವಿವರಿಸ್ತಾ ಡೆಲ್ಲಿಯಲ್ಲಿ ಒಂದು ವಿಡಿಯೋ ಶೂಟ್ ಮಾಡ್ತಾ ಇರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಹಿಂದೆಯಿಂದ ಒಂದು ವ್ಯಾನ್ ಅಲ್ಲಿ ಕೆಲವರು ಪುಂಡರು ಬರ್ತಾರೆ. ಬಂದ ಕೂಡಲೇ ಈ ರಿಪೋರ್ಟರ್ನೊಂದಿಗೆ ಅಸಭ್ಯವಾಗಿ ಪ್ರವರ್ತಿಸ್ತಾ ಬರ್ತೀಯಾ ಅಂತ ಕೇಳ್ತಾರೆ. ತಕ್ಷಣವೇ ಅಲ್ಲಿದ್ದ ಕ್ಯಾಮ್ರಾಮನ್ ಆ ವ್ಯಾನ್ ಅಲ್ಲಿದ್ದ ಪುಂಡರ ಮುಖಗಳನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾನೆ. ಹಾಗೇನೆ ಅವರ ವ್ಯಾನ್ ನಂಬರ್ ಪ್ಲೇಟ್ನು ಕ್ಯಾಪ್ಚರ್ ಆಗುತ್ತೆ. ನಂತರ ಮರುದಿನ ಪೊಲೀಸರು ಆ ಪುಂಡರಿದ್ದ ಸ್ಥಳಕ್ಕೆ ಹೋಗಿ ಅವರಿಗೆ ಬರ್ತೀಯಾ ಅಂತ ಕರೀತಾರೆ. ಇಲ್ಲೊಂದು ಮಹಿಳೆ ಲೈವ್ ಮೀಟಿಂಗ್ ಅಲ್ಲಿ ಇರ್ತಾಳೆ. ಆಗ ಈಕೆಯ ಹಸ್ಬೆಂಡ್ ತನ್ನೊಂದಿಗೆ ಮಾತಾಡಲು ಪ್ಯಾಂಟ್ ಹಾಕೊಳ್ಳೋದೇನೆ ಬಂದು ಬಿಡ್ತಾನೆ. ಪಾಪ ಆತನಿಗೆ ತನ್ನ ಹೆಂಡತಿ ಲೈವ್ ಅಲ್ಲಿದ್ದಾಳೆ ಅನ್ನೋ ವಿಷಯ ಗೊತ್ತಿರಲ್ಲ. ಹಾಗೆ ಈತನು ಮರಳಿ ಹೋಗುವಾಗ ಅರ್ಜೆಂಟ್ ಅಲ್ಲಿ ಗೋಡೆಗೆ ಡಿಕ್ಕಿ ಹೊಡೆದುಕೊಂಡು ಬಿಡ್ತಾನೆ. ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿ ಒಂದು ಸ್ಥಳದಲ್ಲಿ ಒಂದು ಕಳ್ಳತನ ಆಗುತ್ತೆ. ಆ ಕಳ್ಳನನ್ನ ಅಲ್ಲಿದ್ದ ಕೆಲವು ಜನರು ನೋಡಿರ್ತಾರೆ. ಸೊ ಆ ಜನರು ಹೇಳಿದ್ದನ್ನ ಆಧಾರವಾಗಿಟ್ಕೊಂಡು ಆ ಕಳ್ಳನ ಒಂದು ಚಿತ್ರವನ್ನ ಬಿಡಿಸ್ತಾರೆ. ಆ ಚಿತ್ರದಿಂದ ಆ ಕಳ್ಳನನ್ನ ಹಿಡ್ಕೊಳ್ಳೋಣ ಅಂತ ಅಂದುಕೊಳ್ತಾರೆ. ಈ ನ್ಯೂಸ್ ಚಾನೆಲ್ ಅವರು ಆ ಕಳ್ಳತನದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆಗ ಈ ನ್ಯೂಸ್ ರಿಪೋರ್ಟರ್ ಆ ಕಳ್ಳನನ್ನ ಹೋಲುವ ಸ್ಕೆಚ್ ಸಿಕ್ಕಿದೆ ಅಂತ ಅದನ್ನ ಈಗ ನೋಡೋಣ ಅಂತ ಹೇಳ್ತಾನೆ. ಆದ್ರೆ ಆ ಬಿಡಿಸಿದ ಸ್ಕೆಚ್ ಹೇಗಿದೆ ನೋಡಿ. ಈ ರಿಪೋರ್ಟರ್ನ ನಿಜವಾಗ್ಲೂ ಮೆಚ್ಕೊಳ್ಬೇಕು. ಯಾಕಂದ್ರೆ ಈತನ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಖಂಡಿತವಾಗ್ಲೂ ಆ ಸ್ಕೆಚ್ ನ ನೋಡಿ ನಕ್ಕು ಬಿಡ್ತಿದ್ರು. ಆದ್ರೆ ಈ ರಿಪೋರ್ಟರ್ ಸ್ವಲ್ಪನೂ ನಗದೆ ಆ ಕಳ್ಳನ ಮುಖ ಈ ರೀತಿ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಮರುದಿನ ಆ ಕಳ್ಳನನ್ನ ಹಿಡಿದುಕೊಳ್ತಾರೆ. ಆ ಕಳ್ಳನ ನಿಜವಾದ ಮುಖ ಈ ರೀತಿ ಇರುತ್ತೆ ನೋಡಿ. ಈ ಚಿತ್ರ ಹಾಕಿದವನು ಎಕ್ಸಾಕ್ಟ್ ಆಗಿ ಸೇಮ್ ಟು ಸೇಮ್ ಹಾಕಿದ್ದಾನೆ ಅಲ್ವಾ? ನಿಜವಾಗ್ಲೂ ಚಿತ್ರ ಹಾಕಿದವನಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ನಾನೀಗ ಒಂದು ಅದ್ಭುತವಾದ ಮ್ಯಾಜಿಕ್ ಟ್ರಿಕ್ ನ ತೋರಿಸ್ತೇನೆ. ಈ ಮ್ಯಾಜಿಕ್ ನ ನೋಡಿದ್ಮೇಲೆ ನಿಮ್ಮಲ್ಲಿ ಅನೇಕ ಜನರು ಇದನ್ನ ಟ್ರೈ ಮಾಡಿದ್ರು ಮಾಡಬಹುದು. ಮ್ಯಾಜಿಕ್ ತುಂಬಾ ಅದ್ಭುತವಾಗಿದೆ ಅಲ್ವಾ? ಪಾಕಿಸ್ತಾನ ಈ ನ್ಯೂಸ್ ರಿಪೋರ್ಟರ್ನ ನೋಡಿ. ಈ ವ್ಯಕ್ತಿ ತನ್ನ ಕೆಲಸವನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾನೆ. ಯಾಕಂದ್ರೆ ಪ್ರವಾಹದ ತೀವ್ರತೆಯನ್ನ ವೀಕ್ಷಕರಿಗೆ ತೋರಿಸೋದಕ್ಕೋಸ್ಕರ ತಾನೇ ನೀರಲ್ಲಿ ಇಳಿದು ಕಂಠದವರೆಗೂ ಮುಳುಗಿ ನ್ಯೂಸ್ ರಿಪೋರ್ಟ್ ಕೊಡ್ತಾನೆ. ನಿಜವಾಗ್ಲೂ ಈತನ ಡೆಡಿಕೇಶನ್ಗೆ ಸೆಲ್ಯೂಟ್ ಹೇಳ್ಬೇಕು. ಈ CCTV ಫುಟೇಜ್ನ ನೋಡಿ. ಇದೊಂದು ಮೆಟ್ರೋ ಸ್ಟೇಷನ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ಇಲ್ಲೊಂದು ಯುವತಿ ಇದ್ದಕ್ಕಿದ್ದಂತೆ ಬಂದು CCTV ಮುಂದೆ ಡ್ಯಾನ್ಸ್ ಮಾಡಲು ಪ್ರಾರಂಭಿಸ್ತಾಳೆ. ಅಲ್ಲಿದ್ದವರು ಇದನ್ನ ನೋಡಿ ಯಾವುದೋ ಮೂವಿ ಶೂಟಿಂಗ್ ನಡೀತಾ ಇರ್ಬೇಕು ಅಂತ ಅಂದ್ಕೊಳ್ತಾರೆ. ಆದ್ರೆ ಅಲ್ಲಿ CC ಕ್ಯಾಮ್ರಾ ಬಿಟ್ರೆ ಬೇರೆ ಯಾವ ಕ್ಯಾಮ್ರಾನೂ ಇರೋದಿಲ್ಲ. ಈ ರೀತಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ ಮೇಲೆ ಕೊನೆಗೆ ಪಕ್ಕದಲ್ಲಿರೋ ಟ್ರೈನ್ ಹತ್ತಿ ಹೋಗಿ ಬಿಡ್ತಾಳೆ. ಸ್ಪೋರ್ಟ್ಸ್ ಮೆನ್ಸ್ ಹಾಗೂ ಸೆಲೆಬ್ರಿಟೀಸ್ ಆಗಾಗ ತಮಾಷೆಗಾಗಿ ರಿಪೋರ್ಟರ್ಸ್ರ ಕಾರ್ ಎಳೆಯೋದನ್ನ ನಾವೆಲ್ಲರೂ ನೋಡಿರ್ತೇವೆ. ಆದ್ರೆ ಈ ವಿಡಿಯೋ ಕ್ಲಿಪ್ ನ ನೋಡಿ. ಇಲ್ಲಿ ರೇಸಿಂಗ್ ಫೆಸ್ಟಿವಲ್ ನಡೀತಾ ಇರುತ್ತೆ.
ನ್ಯೂಸ್ ರಿಪೋರ್ಟ್ ಮಾಡ್ತಾ ಇರ್ತಾರೆ. ಕೆಲವರು ತಮಾಷೆಗಾಗಿ ರಿಪೋರ್ಟರ್ನ ಡಿಸ್ಟರ್ಬ್ ಮಾಡ್ತಾರೆ. ರಿಪೋರ್ಟರ್ನು ಅದನ್ನ ಸ್ಪೋರ್ಟಿವ್ ಆಗಿ ತೆಗೆದುಕೊಂಡು ರಿಪೋರ್ಟ್ ಮಾಡ್ತಾ ಇರ್ತಾರೆ. ಆದ್ರೆ ಹೀಗಿದ್ದಾಗ ಒಬ್ಬ ಎಂಟ್ರಿ ಆಗ್ತಾನೆ ನೋಡಿ. ಈತ ಓಡಿ ಬರ್ತಾ ರಿಪೋರ್ಟರ್ ಬ್ಯಾಕ್ ಸೈಡ್ಗೆ ಒಂದು ಏಟು ಹಾಕಿ ಹೋಗ್ತಾನೆ. ಆಗ ರಿಪೋರ್ಟರ್ ಯಾರಿವನು ಅಂತ ಶಾಕ್ ಆಗಿ ಬಿಡ್ತಾಳೆ. ನೀವು ಈಗಿನವರೆಗೂ ಹಲವಾರು ಕಳ್ಳತನಗಳನ್ನ ನೋಡಿರ್ತೀರಾ, ಆದ್ರೆ ನೀವೀಗ ನೋಡಲಿರೋ ಕಳ್ಳತನವನ್ನ ನೀವೆಂದೂ ನೋಡಿರೋದಿಲ್ಲ. ಇಲ್ಲೊಂದು ಪ್ರೆಗ್ನೆಂಟ್ ಲೇಡಿ ತನ್ನೊಂದಿಗೆ ಒಂದು ಬ್ಯಾಗ್ ತಂದಿರ್ತಾಳೆ. ಶಾಪಿಂಗ್ ಆದ್ಮೇಲೆ ನನ್ನ ಬ್ಯಾಗ್ ತುಂಬಾ ಭಾರವಾಗಿದೆ, ನಾಳೆ ಬಂದು ಬ್ಯಾಗ್ ತೆಗೆದುಕೊಂಡು ಹೋಗ್ತೇನೆ ಅಂತ ಕೇಳ್ತಾಳೆ. ಆಕೆಯ ಪರಿಸ್ಥಿತಿ ನೋಡಿ ಆ ಶಾಪ್ ಕೀಪರ್ ಅದಕ್ಕೆ ಒಪ್ಪಿಕೊಳ್ತಾನೆ. ಆದ್ರೆ ಈತನು ಮಾಡಿದ ಅತಿ ದೊಡ್ಡ ತಪ್ಪು ಇದೆ ನೋಡಿ. ಆ ಮಹಿಳೆ ಬ್ಯಾಗ್ ನ ಅಲ್ಲಿಟ್ಟು ಹೋಗಿ ಬಿಡ್ತಾಳೆ. ಶಾಪ್ ನ ಕ್ಲೋಸಿಂಗ್ ಟೈಮ್ ಆಗುತ್ತೆ, ಶಾಪ್ ನ ಕ್ಲೋಸ್ ಮಾಡ್ತಾರೆ. ಆದ್ರೆ ಈಗಲೇ ಶುರುವಾಗುತ್ತೆ ನೋಡಿ ಶಾಕಿಂಗ್ ಇನ್ಸಿಡೆಂಟ್. ಆ ಬ್ಯಾಗ್ ನ ಜಿಪ್ ನಿಧಾನವಾಗಿ ತನ್ನಷ್ಟಕ್ಕೆ ತಾನೇ ಓಪನ್ ಆಗುತ್ತೆ. ನಂತರ ಅದರಲ್ಲಿಂದ ಒಂದು ಪುಟ್ಟ ಬಾಲಕಿ ಹೊರಗಡೆ ಬರ್ತಾಳೆ. ಆಮೇಲೆ ಈ ಬಾಲಕಿ ಕೌಂಟರ್ ಅಲ್ಲಿರೋ ಹಣ ತೆಗೆದುಕೊಂಡು ಮತ್ತೆ ಬ್ಯಾಗ್ ಒಳಗಡೆ ಹೋಗ್ತಾಳೆ. ಮರುದಿನ ಮುಂಜಾನೆ ಆದ್ಮೇಲೆ ಶಾಪ್ ನ ಓಪನ್ ಮಾಡ್ತಾರೆ. ಎಲ್ಲಾನು ನಾರ್ಮಲ್ ಆಗೇ ಇರುತ್ತೆ, ಆದ್ರೆ ಕೌಂಟರ್ ಅಲ್ಲಿ ಮಾತ್ರ ಕ್ಯಾಶ್ ಇರೋದಿಲ್ಲ. ಇದರಿಂದ ಶಾಪ್ ಕೀಪರ್ ಶಾಕ್ ಆಗಿ ಪೊಲೀಸರಿಗೆ ಫೋನ್ ಮಾಡ್ತಾನೆ. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ ನಿಜವಾದ ಕಳ್ಳಿಯ ಎಂಟ್ರಿ ಆಗುತ್ತೆ. ಆ ಪೊಲೀಸರನ್ನ ನೋಡಿ ಅನುಮಾನ ಬರೋದಕ್ಕೂ ಮುಂಚೆನೆ ಅಲ್ಲಿಂದ ಬ್ಯಾಗ್ ತೆಗೆದುಕೊಂಡು ಹೋಗೋಣ ಅಂತ ಸಿದ್ಧವಾಗ್ತಾಳೆ. ಆದ್ರೆ ಪೊಲೀಸರು ಆಕೆಯನ್ನ ನಿಲ್ಲಿಸಿ ಬ್ಯಾಗ್ ಓಪನ್ ಮಾಡಿದಾಗ ತನ್ನ ಬಣ್ಣ ಬಯಲಾಗುತ್ತೆ ನೋಡಿ. ನಂತರ ಪೊಲೀಸರು ಈಕೆಯನ್ನ ಅರೆಸ್ಟ್ ಮಾಡ್ತಾರೆ. ಪಾಕಿಸ್ತಾನಲ್ಲಿ ರೆಕಾರ್ಡ್ ಆದ ಈ ವೈರಲ್ ವಿಡಿಯೋ ಕ್ಲಿಪ್ ನ ನೋಡಿ. ರಾತ್ರಿ ಹೊತ್ತಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಈ ವ್ಯಕ್ತಿ ರಸ್ತೆ ಮೇಲೆ ನಡೆದುಕೊಂಡು ಹೋಗ್ತಿರ್ತಾನೆ. ಆದ್ರೆ ಹೋಗ್ತಿರುವಾಗ ಈತನಿಗೆ ಪಕ್ಕದಲ್ಲಿ ಗೋಡೆ ಮೇಲಿರೋ ಈ ಪೋಸ್ಟರ್ ಕಾಣಿಸುತ್ತೆ. ಈ ಆಸಾಮಿ ಮುಂದೆ ಹೋದವನು ಮತ್ತೆ ಹಿಂದೆ ಬಂದು ಆ ಪೋಸ್ಟರ್ ಅಲ್ಲಿರೋ ಮೂವರು ಹೀರೋಯಿನ್ಸ್ಗೆ ಕಿಸ್ ಮಾಡಿ ಯಾರು ನೋಡಿಲ್ಲ ಬಿಡು ಅಂತ ಅನ್ಕೊಂಡು ಸೈಲೆಂಟ್ ಆಗಿ ಅಲ್ಲಿಂದ ಹೋಗಿ ಬಿಡ್ತಾನೆ. ಆದ್ರೆ ಇದೆಲ್ಲಾನು ಕೂಡ ಅಲ್ಲಿನ ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಕಣ್ಣುಗಳನ್ನ ಈ ರೀತಿ ಉಜ್ಜಿಕೊಳ್ಳೋದು ಅಂದ್ರೆ ಕೆಲವರಿಗೆ ಇಷ್ಟ, ಇನ್ನು ಕೆಲವರಿಗೆ ಏನೋ ಒಂಥರ ಮಜಾ ಬರುತ್ತೆ. ಆದ್ರೆ ವಾಸ್ತವವಾಗಿ ಹೀಗೆ ಉಜ್ಜಿದಾಗ ಒಳಗಡೆ ಏನಾಗುತ್ತೆ ಎಂಬ ವಿಷಯ ನಮ್ಗೆ ಗೊತ್ತಿರಲ್ಲ. ಸೊ ಒಳಗಡೆ ಏನಾಗುತ್ತೆ ಅನ್ನೋದನ್ನ ಈಗ ನೋಡೋಣ ಬನ್ನಿ. ನಾವು ಕಣ್ಣುಜ್ಜಿದಾಗ ಕಣ್ಣು ಗುಡ್ಡೆ ಈ ರೀತಿ ಹಿಂದಕ್ಕೆ ಒತ್ತಿಕೊಳ್ಳುತ್ತಾ ಇರುತ್ತೆ. ಇದರಿಂದ ಕಣ್ಣುಗಳು ಹಾಗೂ ಅದರ ಹಿಂದೆ ಇರುವ ಸೆಲ್ಸ್ ಹೀಗೆ ಎಲ್ಲದಕ್ಕೂ ತುಂಬಾ ಡ್ಯಾಮೇಜ್ ಆಗುತ್ತೆ. ಹಾಗೆ ಕಾಣಿಸದಂತಹ ಇನ್ಫೆಕ್ಷನ್ಸ್, ಬಲಹೀನತೆಗಳು ಏರ್ಪಡುವ ಸಾಧ್ಯತೆಯೂ ಇರುತ್ತೆ. ಸೊ ಈಗಿಂದ ನೀವೆಂದಾದ್ರೂ ಕಣ್ಣುಜ್ಜಿಕೊಳ್ಳುವಾಗ ಈ ವಿಡಿಯೋ ಕ್ಲಿಪ್ ನ ನೆನಪಿಸಿಕೊಳ್ಳಿ. ಟಿವಿಯಲ್ಲಿ ಲೈವ್ ರಿಪೋರ್ಟಿಂಗ್ ಮಾಡ್ತಿದ್ದ ಈ ರಿಪೋರ್ಟರ್ ತನ್ನ ಫೋನ್ ಸೈಲೆಂಟ್ ಮಾಡೋದನ್ನ ಮರೆತು ಹೋಗಿರ್ತಾನೆ. ಆದ್ರೆ ಫೋನ್ ರಿಂಗ್ ಆದಾಗ ಈತ ಏನ್ ಮಾಡ್ದ ಅನ್ನೋದನ್ನ ನೀವೇ ನೋಡಿ. ಈ ವಿಡಿಯೋ ಕ್ಲಿಪ್ ಸ್ವಲ್ಪ ಫನ್ನಿಯಾಗಿ ಸ್ವಲ್ಪ ಮುಜುಗರವನ್ನು ಉಂಟು ಮಾಡಬಹುದು. ಅಮೆರಿಕದ ವಾಷಿಂಗ್ಟನ್ನ ಈ ನ್ಯೂಸ್ ಆಂಕರ್ ತಮ್ಮ ವೀಕ್ಷಕರಿಗೆ ವೆದರ್ ರಿಪೋರ್ಟಿಂಗ್ ಮಾಡ್ತಿರ್ತಾರೆ. ಆದ್ರೆ ಹಿಂದೆ ಇರೋ ಟಿವಿಯಲ್ಲಿ ವೆದರ್ಗೆ ಸಂಬಂಧಪಟ್ಟ ವಿಡಿಯೋ ಕ್ಲಿಪ್ ಪ್ಲೇ ಆಗಬೇಕಿತ್ತು. ಆದ್ರೆ ಅಲ್ಲಿ ಪ್ಲೇ ಆಗಿದ್ದು ಮಾತ್ರ ಅಶ್ಲೀಲ ವಿಡಿಯೋ. ಆದ್ರೆ ಅಷ್ಟು ದೊಡ್ಡ ನ್ಯೂಸ್ ಚಾನೆಲ್ ಅಲ್ಲಿ ಇಂತಹ ತಪ್ಪು ಹೇಗೆ ನಡೆದಿದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ನಂತರ ಈ ನ್ಯೂಸ್ ತುಂಬಾ ವೈರಲ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಪಾರ್ಟ್ 2 ವಿಡಿಯೋ ಬೇಕಿದ್ರೆ ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋನ ತಪ್ಪದೆ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.